ಒಬ್ಬ ಮನುಷ್ಯನಿಗೆ ಎಷ್ಟು ವರ್ಷ ಆಯಸ್ಸು ಅಂತ ನಾವು ಹೇಳ್ತೀವಿ? ಸರಿಸುಮಾರು ಮನುಷ್ಯನಿಗೆ ಎಷ್ಟು ವರ್ಷ ಆಯಸ್ಸು ಅಂತ ಹೇಳ್ತೀವಿ? 100 ವರ್ಷ ಆಯಸ್ಸು ಅಂತ ತಿಳಿದವರು ಹೇಳ್ತಾರೆ. ಎಷ್ಟು ವರ್ಷ? 100 ವರ್ಷ ಅಂತ ಹೇಳ್ತಾರೆ. ಆ 100 ವರ್ಷ ಆಯಸ್ಸನ್ನ 10 ಭಾಗಗಳಾಗಿ ವಿಂಗಡಿಸಿದ್ರೆ 10 ವರ್ಷಕ್ಕೆ ಯಾವ್ಯಾವ ರೀತಿ ನಾವು ಜೀವನವನ್ನ ನಡೆಸ್ಕೊಳ್ತೀವಿ ಅಂತ. 10ರ ಹುಡುಗಾಟ, 20ರ ನಗು, 30ರ ಪ್ರಾಯ, 40ರ ನಟನೆ, 50ರ ಹರಳು, 60ರ ಮರಳು, 70ರ ಕೂಗು, 80ರ ಬಾಗು, 90ರ ಸಾಗು, 100ಕ್ಕೇನಾದ್ರೂ ನಿಂದು ಉಳಿದಿದೆ ಅಂತಂದ್ರೆ ಒತ್ಕೊಂಡು ಹೋಗು ಅಂತ. ಅಣ್ಣಜಿ, 100ಕ್ಕೇನಾದ್ರೂ ನಿಂದು ಉಳಿದಿದ್ರೆ ಒತ್ಕೊಂಡು ಹೋಗು ಅಂತ. ಅದರ ಅರ್ಥ 1ರಿಂದ 10ನೇ ವಯಸ್ಸಿನ ಮಕ್ಕಳ ಕತೆ ಹೇಗಪ್ಪ ಅಂತಂದ್ರೆ ಹುಡುಗಾಟದ ಬುದ್ಧಿ. ಯಾರು 1ನೇ ವಯಸ್ಸಿನಿಂದ 10ನೇ ವಯಸ್ಸಿನ ಮಕ್ಕಳದು ಹುಡುಗಾಟದ ಬುದ್ಧಿ. ಇವ್ರ ತರ ಇವ್ರಿಗೆ ಯಾವ ಚಿಂತನೆಯೂ ಇಲ್ಲ, ಯಾವ ನೋವು ಇಲ್ಲ, ಯಾವ ಅರ್ಥವೂ ಇಲ್ಲ. ಇವ್ರಿಗೇನು ಹುಡುಗಾಟ. ಇವ್ರು ನಮ್ಮ ಕಾರ್ಯಕ್ರಮ ನೋಡ್ತಾ ಇಲ್ಲ, ಆಟ ಆಡಕ್ ಕೂತಿರೋದು. ಇವ್ರ ಹಾಟಿಗಿಂತ ಹಾರಬಟ್ಟುವೆ ಜಾಸ್ತಿ ಆಗದೆ. ಹಾಗಾಗಿ ಇವ್ರದ್ದು ಏನಪ್ಪಾ ಅಂತಂದ್ರೆ ಹುಡುಗಾಟದ ಬುದ್ಧಿ. ನಿಮ್ಗೆ ಎಷ್ಟು ವಯಸ್ಸು? ನಿನ್ಗೆ ನಿನ್ಗೆ ಇವ್ರದೆಲ್ಲ ಹುಡುಗಾಟದ ಬುದ್ಧಿ. ಈ 11ನೇ ವಯಸ್ಸಿಂದ 20ನೇ ವಯಸ್ಸಿನ ಮಕ್ಳು ಇರ್ತಾರಲ್ಲ, ಯಾರೋ 11ರಿಂದ 20ನೇ ವಯಸ್ಸಿನ ಮಕ್ಕಳು, ಅವ್ರದ್ದೇನಪ್ಪಾ ಅಂತಂದ್ರೆ 20ರ ನಗು. ನಗು ಅಂದ್ರೇನೋ ಅಲ್ಕಿಸ ಕೂತ್ಕೊತಾವೆ. ಎಷ್ಟ್ನಾರ ಬೈಲಿ, ಎಷ್ಟ್ನಾರ ಹೋಗ್ಲಿ ಅಂತ ಅಲ್ಕಿಸ್ ಕೂತ್ಕೊತಾವೆ. ಯಾರೋ ಹಿಂಗೆ 20ನೇ ವಯಸ್ಸಿನ ಮಲ್ಕಿಸ್ಕ ಕೂತ್ಕೊಳ್ಳೋದು. ಇದು 20ನೇ ವಯಸ್ಸಿನಿಂದ 30ನೇ ವಯಸ್ಸವ್ರು ಇರ್ತಾರಲ್ಲ, 25, 26, 27, 28, 29, 30 ಈ ವಯಸ್ಸಿನವರು, ಅವ್ರದ್ದು ಪ್ರಾಯ 30ರ ಪ್ರಾಯ. ಪ್ರಾಯ ಅಂದ್ರೇನೋ? ಪ್ರಾಯ ಜೀವನ. ಒಂದೊಳ್ಳೆ FZ ಬೈಕ್ ತಗೋಬೇಕು, ಒಂದೊಳ್ಳೆ Android ಮೊಬೈಲ್ ತಗೋಬೇಕು, ಒಂದ್ ಬಿಳಿ ಹುಡುಗಿ ನೋಡಿ ಮದುವೆ ಆಗ್ಬೇಕು, ಇಷ್ಟೇ ಅವ್ರ ಚಿಂತೆ. ಯಾರ್ದು? 30ನೇ ವಯಸ್ಸಿನವ್ರು. ಅದಕ್ಕೆ 30ರ ಪ್ರಾಯ ಅಂತಾರೆ. ಇನ್ನು 40ರ ನಟನೆ, 40ನೇ ವಯಸ್ಸಿನವ್ರದ್ದು ನಾಟಕದ ಬದುಕು. ಯಾವ ರೀತಿ ನಾಟಕಪ್ಪ ಅಂತಂದ್ರೆ ಎಷ್ಟೇ ದುಡ್ಡು ಬಂದ್ರೂ ಸಾಕಾಗೋದಿಲ್ಲ. ಯಾರಿಗೆ? 40ನೇ ವಯಸ್ಸಿನವ್ರಿಗೆ. ಯಾಕೆಂದ್ರೆ ಈ ಕಡೆ ಮಕ್ಕಳದು ಪೀಜು ಪಾಸ್ ಎಲ್ಲ ನೋಡ್ಕೋಬೇಕು, ಮಕ್ಕಳು ಮರಿ ಇರ್ತಾರೆ. ಆ ಕಡೆಗೆ ಅಪ್ಪ ಅಮ್ಮ ವಯಸ್ಸಾಗಿರ್ತದೆ, ಅವ್ರಿಗೆ ಮಾತ್ರ ಮೆಡಿಸಿನ್, ಆಸ್ಪತ್ರೆ ಖರ್ಚು ಇವೆಲ್ಲ ಇವ್ರು ನೋಡ್ಕೋಬೇಕು. ಎಲ್ಲಾ ಖರ್ಚುಗಳು ಜಾಸ್ತಿ ಬಿದ್ದ್ಬಿಡ್ತವೆ. ಯಾರಿಗೆ? 40ನೇ ವಯಸ್ಸಿನವರಿಗೆ. ಅದಕ್ಕೆ 40ರ ನಟನೆ. ಏನಾರ ಬಂದ್ಬಿಟ್ಟು ಅಣ್ಣ ಒಂದ್ 10,000 ರೂಪಾಯಿ ಕಾಸು ಕೊಡು ಅಂತಂದ್ರು ಪೆಟ್ಟಿಗೆ ತುಂಬಾ ದುಡ್ಡಿದ್ರು 1 ರೂಪಾಯಿ ಬಿಚ್ಚೋದಿಲ್ಲ. ಅಯ್ಯೋ ನಾನೇ ಸಾಲ ಮಾಡ್ಕೊಂಡು ಬಡ್ಡಿ ಕಟ್ತಾವನಿ, ನಿಂಗೆಲ್ಲಪ್ಪ ತಂದು ಕೊಡನೆ ಅಂತಾರೆ. ಯಾರು? 40ನೇ ವಯಸ್ಸಿನವ್ರು. ಅದಕ್ಕೆ 40ರ ನಟನೆ ಅಂತಾರೆ. 50ರ ಹರಳು. ಹರಳು ಅಂದ್ರೇನೋ? ಯೋಚನೆ. ಆಗ್ಲೇ 50 ವರ್ಷ ಆಗೋಯ್ತು, ಮಕ್ಕಳು ಮದುವೆ ಮಾಡ್ದೆ, ಬಾಣ್ತನ ಮಾಡ್ದೆ, ಎಲ್ಲಾನು ನ್ಯಾರ ಮಾಡ್ದೆ, ಹಾಳಾದವಳು. ನನಗೆ ಅಂತ ನಾನೇನು ನ್ಯಾರ ಮಾಡ್ಕೊಳ್ಳಿಲ್ವಲ್ಲ, ನನಗೆ ಅಂತ ನಾನು ಏನು ಉಳಿಸ್ಕೊಳ್ಳಿಲ್ವಲ್ಲ ಅಂತ ಯೋಚನೆ ಎತ್ಕತ್ತದೆ. ಯಾವಾಗ? 50ನೇ ವರ್ಷ ಆದಾಗ, ಅರ್ಧ ಆಯುಸು ಮುಗ್ದಾಗ ನನಗೇನು ಅಂತ ಉಳಿಸ್ಕೊಳ್ಳಿಲ್ವಲ್ಲ ಅಂತ ಯೋಚನೆ ಯಾವಾಗ ಸ್ಟಾರ್ಟ್ ಆಯ್ತದೆ. ಇನ್ನು 60ರ ಮರಳು. ಮರಳು ಅಂದ್ರೆ ಮರವು. 60ನೇ ವಯಸ್ಸವ್ರ ಕತೆ ಹೇಗಪ್ಪ ಅಂತಂದ್ರೆ ಚಿನ್ಕುಳಿಗೆ ಹೋಗಿದ್ ಬಂದಿರ್ತಾರೆ. ಅವ್ರು ಹಾಳಾದರು ಈ ಮಾತ್ರೆ ಮೆಡಿಸಿನ್ ತರದ್ನೇ ಮರ್ತ್ಬಿಟ್ಟಿರ್ತಾರೆ. BP ಮಾತ್ರೆನು, ಶುಗರ್ ಮಾತ್ರೆನು. ಅಯ್ಯೋ ಚಿನ್ಕುಳಿಗೆ ಹೋಗಿದ್ದೆ ಕಣಪ್ಪ, ಎಲ್ಲಾ ಸಾಮಾನು ತಂದೆ. ಹಾಳಾದವಳು ನಾನು BP ಮಾತ್ರೆ, ಶುಗರ್ ಮಾತ್ರೆ ಏನು ತರಲಿಲ್ಲ. ನೀನು ಚೂರು ಹೋದ್ರೆ ಆ ಕಡೆ ತಂದ್ಬಿಡಪ್ಪ ಅಂತಾರಲ್ಲ, ಅವ್ರು 60ನೇ ವಯಸ್ಸಿನವರು. ಇನ್ನು 70ರ ಕೂಗು. ಕೂಗು ಅಂದ್ರೇನೋ? ಈಗ 70ನೇ ವಯಸ್ಸಾಗಿರ್ತದಲ್ಲ, ಅವ್ರ ಹಟ್ಟಿಯಿಂದ ಅಜ್ಜಾರದಲ್ಲಿ ಕೂತಿರ್ತಾರೆ. ಈ ತರ ಅಜ್ಜ ಇರ್ತದೆ, ಪಟ್ಸಾಲ ಮೇಲೆ ಕೂತಿರ್ತಾರೆ. ಅವ್ರು ಮಾತ್ರ ಒಂದು ಕಡ್ಡಿ ಹಂಗೆ ಎತ್ತಿ ಮಡಗೋದಿಲ್ಲ, ಒಂದ್ ಕೆಲಸ ಮಾಡೋದಿಲ್ಲ, ಸುಮ್ಮನೆ ಕೂಕತಾ ಇರೋದೇ, ಬಡ್ಕತಾ ಇರೋದೇ, ವಟ ವಟ ಅಂತಾರದೆ. ಯಾರೋ 70ನೇ ವಯಸ್ಸಿನವರು. ಹೆಂಗೆ ಮೇ ಎಲ್ಲಿದ್ದೇವೆ? ಒಂದ್ ಪಾತ್ರ, ಒಂದ್ ದಿಂಡವೆ, ಬೆಳಿಕ ಬರಗು, 2 ಬೋಸಿ ಬಟ್ಟೆವೆ, ಒಕ್ಕ ಬರಗು. ಅವ್ನು ಯಾವಲ್ಲ ಆಡು ಕುರಿ ಬಡ್ಕತ್ತವೆ, ಮೇವಕ್ಕು ಡೈರಿ ಕೂಕತ್ತು, ಹಾಲು ತಗೊಂಡೋದು. ಸುಮ್ನೆ ಬರೀ ಕೆಲಸ ಹೇಳ್ತಾರೆ. ಇವ್ರು ಮಾತ್ರ ಒಂದ್ ಕೆಲಸ ಮಾಡೋದಿಲ್ಲ, ಬಾಕಿ ಕೆಲಸ ಹೇಳೋದು. ಯಾರೋ 70ನೇ ವಯಸ್ಸಿನವರು. ಇದು ಯಾರು ಅಲ್ಕಿಸಿದ್ರೆ ಅವೆಲ್ಲ ನೀವೇ ಮಾಡ್ತಾರದು. 70ರ ಕೂಗು ಅಂದ್ರೆ ಅದು. ಇನ್ನು 80ರ ಬಾಗು. ಬಾಗು ಅಂದ್ರೇನು? 80 ವರ್ಷ ಆಗಿರುತ್ತೆ, ದೇಹ ನಿತ್ರಾಣ ವ್ಯವಸ್ಥೆಗೆ ಬಂದಿರುತ್ತೆ, ದೊಣ್ಣೆ ಹಿಡ್ಕೊಂಡು ನಡ್ಕೋಯ್ತಾರಲ್ಲ, ಅದಕ್ಕೆ 80ರ ಬಾಗು ಅಂತಾರೆ. 90ರ ಸಾಗು. 90ರ ಸಾಗು ಅಂದ್ರೇನು? ಇಡ್ಲಿಗೆ ಸಾಗಾಕ ತಿಂತಿರಲ್ಲ ಅದು, ಅದಲ್ಲ. 90ರ ಸಾಗು ಅಂದ್ರೇನು? 90 ವರ್ಷ ಆಗಿರುತ್ತೆ, ಅವ್ರ ಹತ್ರ ನೀವು ಹೋಗ್ಬಿಟ್ಟು 90 ವರ್ಷ ಆಗಿರೋರ್ತವು, ಅಜ್ಜಿ ತಾತ ಏನ್ ಚೆನ್ನಾಗಿದ್ದೀರಾ ಅಂತ ಕೇಳಿ, ಅವ್ರು ಹೇಳೋದು ಒಂದೇ ಡೈಲಾಗ್, ಏನ್ ಚೆನ್ನಾಗಿದ್ದಾನೆ ಬಾ ಮಗ, ಊರು ಹೋಗುವಂತದೆ, ಕಾಡು ಬಾ ಅಂತದೆ, ಊರು ಹೋಗುವಂತದೆ, ಕಾಡು ಬಾ ಅಂತದೆ. ಇದೊಂದು ಡೈಲಾಗ್ ಕೇಳ್ಕೊಂಡೆ 90 ವರ್ಷ ಮುಗಿಸ್ಬಿಡ್ತದೆ. ಈಗ 100ರ ತನಕ ಬದುಕಿದ್ರು ಒತ್ಕೊಂಡು ಹೋಗು. ಹಂಗಂದ್ರೇನು? 100 ವರ್ಷ ಆಗಿದ್ರು ನಿಮ್ ಮನೇಲಿ ಯಾರ ಇದ್ದಾರ? ದಿವಾನ್ ಕಟ್ ಮೇಲೆ ಮಲಗಿದಾರ? 100 ವರ್ಷ ಆಗಿರ್ತದೆ.
ಮನೇಲಿ ಗಂಡ ಹೆಂಡ್ತಿರು ಯೋಚನೆ ಮಾಡೋದು ಅಕ್ಕಪಕ್ಕೊಂದು ಮನೆಯವರಲ್ಲ 50ಕ್ಕೆ ಒಯ್ತಾವ್ರೆ, 60ಕ್ಕೆ ಒಯ್ತಾವ್ರೆ, 70ಕ್ಕೆ ಒಯ್ತಾವ್ರೆ. ನಮ್ಮ ಮನೆಯೊಳು ಯಾಕೆ ಇನ್ನು 100 ಒಯ್ತಲ್ವಲ್ಲ, ನಾವೇನಾರ ಮಾಡಿಗಿಡ್ಬಿಡೋದ ಅಂತ ಯೋಚನೆ ಎತ್ಕತ್ತದೆ. ಹಂಗೆ ನಾವೇನು ಮಾಡೋದು ಬೇಡ. ಈಗಿನ ಕಾಲದಲ್ಲಿ 100 ವರ್ಷ ಬದುಕಿರೋರ್ನ ಕಣ್ಣಾರ ನೋಡೋದೇ ನಮ್ಮ ಪುಣ್ಯದ ಕೆಲಸ. ಆ ಭಗವಂತ 100 ವರ್ಷ ಆಯಸ್ಸನ್ನ ಕೊಡ್ಲಿ, ಜೊತೆಗೆ ಆ ದೇಹದಲ್ಲಿ ಸ್ವಲ್ಪ ಶಕ್ತಿಯನ್ನ ಕೊಡ್ಲಿ. ಯಾವ ರೀತಿ? ನಮ್ಮ ಅನ್ನವನ್ನ ನಾವೇ ಕಲಸ್ಕೊಂಡು ಎತ್ತಿ ಬಾಯಿಗೆ ಹಾಕೊಂಡು ತಿನ್ನುವಷ್ಟು ಭಗವಂತ ಶಕ್ತಿಯನ್ನ ಕೊಟ್ಟಿದ್ರೆ 100 ಅಲ್ಲ 120 ವರ್ಷನೇ ಬದುಕಂಡ ಅಲ್ವಾ? ಇನ್ನೊಬ್ರ ಕೈಲಿ ಕೆನ್ನೆಯ ತಿವಿಸ್ಕೊಂಡು, ಇನ್ನೊಬ್ರ ಕೈಲಿ ಹಾಡ್ಸ್ಕೊಂಡು, ಇನ್ನೊಬ್ರ ಕೈಲಿ ಬೈಸ್ಕೊಂಡು, ನಮ್ದ ಇನ್ನೊಬ್ರ ಕೈಲಿ ಬಾಚಿಸ್ಕೊಂಡು, ಕೋಳಿ ಸೇವೆಯಲ್ಲಿ ನಾಯಿ ಸೇವೆಯಲ್ಲಿ ಬೈಸ್ಕೊಳ್ಳೋದ ಯಾಕೆ ಬೇಕು? ಒಂದೇ ದಿವಾನ್ ಕಟ್ಟ ಮರಿಕೊಳ್ಳೋ ಜೀವನ ಅಲ್ವಾ? ದೇಹ ಭಗವಂತ 100 ವರ್ಷ ಆಯಸ್ಸನ್ನ ಕೊಡ್ಲಿ, ಜೊತೆಗೆ ದೇಹದಲ್ಲಿ ಶಕ್ತಿಯನ್ನೂ ಕೊಡ್ಲಿ ತಮ್ಮೆಲ್ಲರಿಗೂ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಮತ್ತೊಂದು ಗೀತೆಯನ್ನು ಹಾಡುವುದ ಮುಖಾಂತರ ಕಾರ್ಯಕ್ರಮವನ್ನ ಮುಂದುವರಿಸೋಣ ಬಂಧುಗಳೇ.